ನಮ್ಮ ಇಂಡಸ್ಟ್ರಿಯಿಂದನೂ ಒಂದು ಒಳ್ಳೆ ಪ್ಯಾನ್ ಇಂಡಿಯಾ ಮೂವಿ ಪಣ್ಲಮ್ಮ ಅಂತ ಕೇಳಿರ್ತಾರೆ. ಲೋಕೇಶ್ ಅವರು ಸರ್ ಪಣ್ಲಮ್ಮ ಅಂತೇಳಿ ಎಲ್ಲ ಇಂಡಸ್ಟ್ರಿಯಿಂದ ಒಬ್ಬೊಬ್ರು ಹೀರೋಗಳನ್ನ ತೊಗೊಂಡು ನೀನು 1,000-2,000 ಸಿನಿಮಾ ಖರ್ಚು ಮಾಡ್ತಾನೆ, ಆ ದುಡ್ಡಲ್ಲಿ ಜುಡಿಯೋಗೆ ಹೋದರೆ ಒಂದು 5-6 ಜೊತೆ ಬಟ್ಟೆ ಬಂದಿರೋದಂತ ಉಗಿತಾ ಇರ್ತಾರೆ. ಅಲ್ಲೆಲ್ಲ ನಿಮ್ಮನ್ನು ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ತಾರೆ. ಬಾಳೆದೆಲೆ ಹಾಕ್ಬಿಟ್ಟು ವೆರೈಟಿ ಆಫ್ ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ, ಅದು ಇದು ಕುಲ್ಚಾ ಪಲ್ಚಾ ಅದು ಇದು ಅಂತ ಹಾಕಿ ನೀವು ಎಲ್ಲ ತಿಂತೀರಾ. ಬಟ್ ನಿಮಗೇನೋ ಒಂದು ಅಂದರೆ ಬಟ್ ನನಗೆ ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಥರ ಆಯಿತು. ಎಲ್ಲದೂ ಇದೆ ಬಟ್ ಏನೋ ಅಂದರೆ ಇದು ಒನ್ ಟೈಮ್ ವಾಚಬಲ್ ಅವರೇಜ್ ಮೂವಿ ಅನ್ನೋ ಥರ ಫೀಲಿಂಗು. ಅದನ್ನು ನಾನೇ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಅಂದರೆ ಫ್ಯಾಮಿಲಿ ಹೆಣ್ಮಕ್ಳುಗಳು ಬೆಳಗಿನ ಜಾವ 5 ಗಂಟೆ 6 ಗಂಟೆ ಅಂದರೆ ಅಷ್ಟು ಫ್ಯಾನ್ ಫಾಲೋಯಿಂಗು ರಜನಿ ಸರ್. ಸೊ ನಾನು ಈ ಸಿನಿಮಾ ನೋಡೋಕ್ಕೆ ಮುಖ್ಯ ಉದ್ದೇಶ ಬಂದು ಸೂಪರ್ ಸ್ಟಾರ್ ತಲೈವರ್ ರಜನಿಕಾಂತ್ ಅವರು 50 ಇಯರ್ಸು ಸಿನಿಮಾ ಇಂಡಸ್ಟ್ರಿಲಿ ಕಂಪ್ಲೀಟ್ ಮಾಡಿದ್ದಾರೆ. ಮತ್ತು ಅವರಿಗೆ ಅಫ್ಕೋರ್ಸ್ 70+ ಏಜು. ರಜನಿ ಫ್ಯಾನ್ಸ್ ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಆ ವೈಬ್ಸು ಆ ಆರಾನೇ ಬೇರೆ ಇರುತ್ತೆ. ಈ ಸಿನಿಮಾದ ಡೈರೆಕ್ಟರ್ ಲೋಕೇಶ್ ಅವರು ಈಸ್ ಅ ಫಾದರ್ ಆಫ್ ನಾನ್ ಲೀನಿಯರ್ ಸ್ಟೋರಿ ನರೇಷನ್. ತಮಿಳ್ನಾಡಲ್ಲಿ ಫೇಮಸ್ ಫಿಲ್ಮ್ ಪ್ರೊಡಕ್ಷನ್ ಅವರು ಲೋಕೇಶ್ ಅವ್ರನ್ನ ಕರೆದ್ಬಿಟ್ಟು ಪಾರತಂಬಿ, ಪಕ್ಕದ ರಾಜ್ಯದಲ್ಲೆಲ್ಲ KGF, ಕಾಂತಾರ ಅಂತ ಮೂವಿಗಳು ಪ್ಯಾನ್ ಇಂಡಿಯಾ ಆಗ್ತಾಯಿದೆ, ಚೆನ್ನಾಗಿ ದುಡ್ಡು ಮಾಡ್ತಾಯಿದೆ, ನಮ್ಮ ಇಂಡಸ್ಟ್ರಿಯಿಂದನೂ ಒಂದು ಒಳ್ಳೆ ಪ್ಯಾನ್ ಇಂಡಿಯಾ ಮೂವಿ ಪಣ್ಲಮ್ಮ ಅಂತ ಕೇಳಿರ್ತಾರೆ. ಲೋಕೇಶ್ ಅವರು ಸರ್ ಪಣ್ಲಮ್ಮ ಅಂತೇಳಿ ಎಲ್ಲ ಇಂಡಸ್ಟ್ರಿಯಿಂದ ಒಬ್ಬೊಬ್ರು ಹೀರೋಗಳನ್ನ ತೊಗೊಂಡು ಫಸ್ಟ್ ಪ್ಯಾನ್ ಇಂಡಿಯಾ ಮೂವಿ ಕಾನ್ಸೆಪ್ಟ್ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಆಮೇಲೆ ಸ್ಟೋರಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅನಿಸುತ್ತೆ. ಸೊ ನಾನು ಈ ಸಿನಿಮಾ ನೋಡೋಕ್ಕೆ ಮುಖ್ಯ ಉದ್ದೇಶ ಬಂದು ಸೂಪರ್ ಸ್ಟಾರ್ ತಲೈವರ್ ರಜನಿಕಾಂತ್ ಅವರು 50 ಇಯರ್ಸು ಸಿನಿಮಾ ಇಂಡಸ್ಟ್ರಿಲಿ ಕಂಪ್ಲೀಟ್ ಮಾಡಿದ್ದಾರೆ. ಮತ್ತು ಅವರಿಗೆ ಅಫ್ಕೋರ್ಸ್ 70+ ಏಜು. ನಾವು ಆ ಏಜಲ್ಲಿ ಇರ್ತೀವೋ ಇಲ್ಲೋ ಗೊತ್ತಿಲ್ಲ. ಅಂದರೆ ನನಗೆ ಈಗೊಂದು ಕ್ಯೂರಿಯಾಸಿಟಿ, ರಜನಿ ಸರ್ ಏನು ಹೆಂಗೆ ಡ್ಯಾನ್ಸ್ ಮಾಡಿದ್ದಾರೆ, ಹೆಂಗೆ ಫೈಟ್ ಮಾಡಿದ್ದಾರೆ, ಅವ್ರನ್ನ ಸ್ಕ್ರೀನಲ್ಲಿ ನೋಡೋದೇ ಒಂದು ಖುಷಿ. ಸೊ ಎಲ್ಲ ಇಂಡಸ್ಟ್ರಿಯಲ್ಲೂ ನಟ ನಟಿಯರಿಗೆ ಅವರದ್ದೇ ಆದ ಒಂದು ಫ್ಯಾನ್ ಫಾಲೋಯಿಂಗ್ ಇರುತ್ತೆ. ಸೊ ಅವರೆಲ್ಲ ಇಂಟೆಲಿಜೆಂಟ್ ಫ್ಯಾನ್ಸ್. ಅಂದರೆ ರಿವ್ಯೂಸ್ ನೋಡಬೇಕು, ಬುಕ್ ಮೈ ಶೋ ಅಲ್ಲಿ ಏನೇನು ರಿವ್ಯೂ ಬಂದಿದೆ, ಯೂಟ್ಯೂಬಲ್ಲಿ ಏನಿದೆ, ಅವರಿಗೆ ಅದು ಕನ್ವಿನ್ಸ್ ಆಗಿ ಅವರ ಒಂದು ಟೈಮ್ ಮಾಡಿಕೊಂಡು ಅವರು ವೀಕೆಂಡಲ್ಲಿ ಟೈಮ್ ಮಾಡ್ಕೊಂಡು ಬಂದು ನೋಡ್ತಾರೆ. ಬಟ್ ನಮ್ಮ ತಲೈವರ್ ರಜನಿ ಫ್ಯಾನ್ಸು ಬೇರೆ ಥರ. ನಾನು ನೋಡಿದ್ದು ಫಸ್ಟ್ ಡೇ ಫಸ್ಟ್ ಶೋ ಅಲ್ಲೇ ಹೆಣ್ಮಕ್ಳುಗಳು ಅಂದರೆ ಫ್ಯಾಮಿಲಿ ಹೆಣ್ಮಕ್ಳುಗಳು ಬೆಳಗಿನ ಜಾವ 5 ಗಂಟೆ 6 ಗಂಟೆ ಅಂದರೆ ಅಷ್ಟು ಫ್ಯಾನ್ ಫಾಲೋಯಿಂಗು ರಜನಿ ಸರ್. ಸೊ ಸಿನಿಮಾದ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನು ಅಂದರೆ ಸಿನಿಮಾದ ಕಾಸ್ಟಿಂಗು. ಸೊ ಕನ್ನಡದಿಂದ ಸೂಪರ್ ಸ್ಟಾರ್ ಉಪೇಂದ್ರ ಮತ್ತು ರಚಿತಾ ರಾಮ್, ಆಮೇಲೆ ಹಾಗೆ ಬೇರೆ ಬೇರೆ ಇಂಡಸ್ಟ್ರಿಯಿಂದ ಒಬ್ಬೊಬ್ಬರು ಸ್ಟಾರ್ಗಳನ್ನ ತೊಗೊಂಡು ಮಾಡಿದ್ದಾರೆ. ಸೊ ಕಾಸ್ಟಿಂಗ್ ಎಲ್ಲ ತುಂಬ ರಿಚ್ ಆಗಿದೆ, ಗ್ರ್ಯಾಂಡ್ ಆಗಿದೆ. ಅಂದರೆ ಯಾವಾಗಲೂ ರಜನಿ ಸರ್ ಹೇಳಿದ ಹಾಗೆ ಒಂದು ಈ ಆಲ್ವೇಸ್ ವಾಂಟ್ಸ್ ಟು ಡೂ ಅ ಪ್ಯೂರ್ ಕಮರ್ಷಿಯಲ್ ಸಿನಿಮಾ. ಸೊ ಇದು ಒಂದು ಪ್ಯೂರ್ ಕಮರ್ಷಿಯಲ್ ಸಿನಿಮಾ. ಅಂದರೆ ಈ ಸಿನಿಮಾನ ನೀವು ಫಸ್ಟ್ ಡೇ ಫಸ್ಟ್ ಶೋ ಅಂದರೆ ಒಂದು ಹೌಸ್ಫುಲ್ ರಜನಿ ಫ್ಯಾನ್ಸ್ ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಆ ವೈಬ್ಸು ಆ ಆರಾನೇ ಬೇರೆ ಇರುತ್ತೆ. ಸೊ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನು ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತು ಸಾಂಗ್ಸ್ಗಳು. ಸೊ ನಿಮಗೆ ಆ ಬ್ಯಾಕ್ಗ್ರೌಂಡ್ ಸ್ಕೋರು ಸಿನಿಮಾನ ಒಂದು ಲೆವೆಲಿಗೆ ಮೇಲಿಗೆ ತರುತ್ತೆ. ಸೊ ಇನ್ನೊಂದು ಪಾಸಿಟಿವ್ ಏನಂದರೆ ಈ ಸಿನಿಮಾದ ಡೈರೆಕ್ಟರ್ ಲೋಕೇಶ್ ಅವರು ಈಸ್ ಅ ಫಾದರ್ ಆಫ್ ನಾನ್ ಲೀನಿಯರ್ ಸ್ಟೋರಿ ನರೇಷನ್. ಈಸ್ ಅ ವೆರಿ ಟ್ಯಾಲೆಂಟೆಡ್ ಅಪ್ಡೇಟೆಡ್ ಡೈರೆಕ್ಟರ್ ಅಂತ ಪ್ರತಿ ಸಿನಿಮಾದಲ್ಲೂ ಅವರ ಎಡಿಟಿಂಗ್ ಪ್ಯಾಟ್ರನ್ನು ಮತ್ತು ಹೀರೋನ ಅವ್ರು ತೋರಿಸೋ ರೀತಿ ತುಂಬ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ಆಮೇಲೆ ಈ ಸಿನಿಮಾದಲ್ಲಿ ಫಾದರ್ ಮತ್ತು ಡಾಟರ್ದು ಎಮೋಷನ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಇನ್ನೊಂದು ಪಾಸಿಟಿವ್ ಅಂದರೆ ಈ ಸಿನಿಮಾದ ಬಿಗಿನಿಂಗು, ಟೈಟಲ್ ಕಾರ್ಡ್ ರಜನಿಕಾಂತ್ ಅವ್ರು 50 ಇಯರ್ಸ್ ಆಗಿದೆ ಅಂತ ತೋರಿಸೋ ರೀತಿ ಇರ್ಬೋದು, ಆಮೇಲೆ ಇಂಟ್ರೋವಲ್ ಶಾಟ್ ಇರ್ಬೋದು, ಆಮೇಲೆ ಕ್ಲೈಮ್ಯಾಕ್ಸ್ ಇರ್ಬೋದು, ಅದೆಲ್ಲ ತುಂಬ ಈವನ್ ಸಸ್ಪೆನ್ಸ್ ಥರನೂ ಅದನ್ನು ಅಂದರೆ ಒಂದೊಂದು ಕ್ಯಾರೆಕ್ಟರ್ ನನಗೆ ರಚಿತಾ ರಾಮ್ ಏನಪ್ಪ ಚಿಕ್ಕ ಕ್ಯಾರೆಕ್ಟ್ರು ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ಕೊಂಡೆ. ಬಟ್ ಅವ್ರು ಪ್ರತಿಯೊಬ್ಬ ಇಂಡಸ್ಟ್ರಿಯಲ್ಲಿರೋ ಒಬ್ಬರು ಆರ್ಟಿಸ್ಟ್ನ ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ರೆಸೆನ್ಸು ಮತ್ತು ವೆಯ್ಟೇಜ್ ಫಾರ್ ದ ಕ್ಯಾರೆಕ್ಟರ್ ಅದನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ರಜನಿ ಸರ್ ಅಂದಾಗ ಅವರು ಫಸ್ಟ್ ಹೆಂಗೆ ಇರ್ತಾರೆ, ಆಮೇಲೆ ಅವರು ಬಾದ್ಶಾ ಆ ಥರ ಆ ಫೀಲ್ ಬರೋ ಸೀಕ್ವೆನ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ. ಈ ಸಿನಿಮಾದ ನೆಗೆಟಿವ್ ಬಗ್ಗೆ ಮಾತಾಡಬೇಕು ಅಂದರೆ ನೀವೊಂದು ಒಳ್ಳೆ ಹೋಟ್ಲಿಗೆ ಹೋಗ್ತೀರಾ, ಅಲ್ಲಿ ತುಂಬ ಚೆನ್ನಾಗಿ ಇಂಟೀರಿಯರ್ ಇರುತ್ತೆ, ಒಳ್ಳೆ ಲೈಟ್ಗಳು ಹಾಕಿರ್ತಾರೆ, ಅಲ್ಲೆಲ್ಲ ನಿಮ್ಮನ್ನು ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ತಾರೆ. ಬಾಳೆದೆಲೆ ಹಾಕ್ಬಿಟ್ಟು ವೆರೈಟಿ ಆಫ್ ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ, ಅದು ಇದು ಕುಲ್ಚಾ ಪಲ್ಚಾ ಅದು ಇದು ಅಂತ ಹಾಕಿ ನೀವು ಎಲ್ಲ ತಿಂತೀರಾ. ಬಟ್ ನಿಮಗೇನೋ ಒಂದು ಅಂದರೆ ಹೊಟ್ಟೆ ತುಂಬಿದೆ, ಬಟ್ ನಿಮಗೆ ಅದೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಈಗ ನೀವು ಎಲ್ಲೋ ಬಸವೇಶ್ವರ ಖಾನಾವಳಿಗೆ ಹೋಗ್ಬಿಟ್ಟು ಒಳ್ಳೆ ರೊಟ್ಟಿ ಊಟ, ಚಪಾತಿ ಮುದ್ದೆ ಊಟ, ಒಂಥರ ನಾಟಿ ಸ್ಟೈಲ್ ಊಟ ತಿಂದ್ಬಿಟ್ಟು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ, ಒಳ್ಳೆ ಊಟ ಮಾಡೋಣಪ್ಪ, ಒಳ್ಳೆ ಊಟ ಮಾಡೋದು ಬೀಡು ಹಾಕ್ಕೊಂಡು ಒಂಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಆ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಈ ಸಿನಿಮಾದಲ್ಲಿ ಸಿಗಲಿಲ್ಲ.
ಅಫ್ಕೋರ್ಸ್ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ, ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ, ಫೈಟ್ ಇದೆ, ಎಲ್ಲದೂ ಇದೆ. ಬಟ್ ಏನೋ ಒಂದು ಮಿಸ್ಸಿಂಗು ಅಂದರೆ ಅದು ಮೋಸ್ಟ್ಲಿ ಅಂದರೆ ಒಂದೊಂದು ಕಡೆ ಅದು ಸಸ್ಪೆನ್ಸ್ ಎಲಿಮೆಂಟ್ಸು ಚೆನ್ನಾಗಿ ಮಾಡಿದ್ದಾರೆ. ಬಟ್ ನನಗೆ ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಥರ ಆಯಿತು. ಎಲ್ಲದೂ ಇದೆ ಬಟ್ ಏನೋ ಅಂದರೆ ಇದು ಒನ್ ಟೈಮ್ ವಾಚಬಲ್ ಅವರೇಜ್ ಮೂವಿ ಅನ್ನೋ ಥರ ಫೀಲಿಂಗು. ಅದನ್ನು ನಾನೇ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಹಾಕ್ಕೊಂಡು ಇಷ್ಟು ಬಜೆಟ್ ಹಾಕಿ ಮಾಡಿದ್ದಾರೆ, ಇಟ್ ಶುಡ್ ಡೂ ವೆಲ್ ಅನ್ನೋದು ನನಗೆ ಅನಿಸ್ತಾ ಇತ್ತು. ಥಿಯೇಟ್ರಿಂದ ಹೊರಗಡೆ ಬಂದಾಗ ಅಂದರೆ ಅದು ಕಾಡೋ ಅಂಥದ್ದು ಅಥವಾ ನಾನು ನಕ್ಕಿ ಸಖತ್ ಎಂಜಾಯ್ ಮಾಡಿದೆ ಅಥವಾ ಎಮೋಷ್ನಲ್ ತುಂಬ ನಾನು ಎಂಜಾಯ್ ಮಾಡಿದೆ ಆ ಥರ ನನಗೆ ಏನು ಅನಿಸ್ಲಿಲ್ಲ. ಓಕೆ, ಒನ್ ಟೈಮ್ ಅಂದರೆ ತಲೈವರ್ ಮೂವಿ ಒನ್ ಟೈಮ್ ತುಂಬ ಚೆನ್ನಾಗಿ ಅಂದರೆ ನೋಡಿ ಎಂಜಾಯ್ ಮಾಡ್ತಲ್ಲ ಆ ಥರ ಅನಿಸ್ತು. ಬಟ್ ಅದು ಅನಿಸ್ಬೇಕು ಅಂದರೆ ನೀವು ಫುಲ್ ಹೌಸ್ ಆಗಿರೋ ಥಿಯೇಟರ್ಗೆ ಹೋಗ್ಬೇಕು. ನೀವು ಇದೇ ಸಿನಿಮಾ ಒಂದಿಬ್ಬರು 10-15 ಜನ ಇರೋ ಥಿಯೇಟರ್ಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಏನು ಅನ್ಸೋದೇ ಇಲ್ಲ ಆ್ಯಕ್ಚುಲಿ. ಸೊ ಆಮೇಲೆ ಇನ್ನೊಂದು ನೆಗೆಟಿವ್ ಅಂದರೆ ಅದು ಸಿನಿಮಾ ರಿಲೇಟೆಡ್ ಅಲ್ಲ, ಸಿನಿಮಾ ಟಿಕೆಟ್ ಪ್ರೈಸಿಂಗ್ ಬಗ್ಗೆ ₹1,000, ₹600, ₹800. ಆಮೇಲೆ ಬೆಳಗ್ಗೆನ ಫ್ಯಾನ್ಸ್ಗಳು 6 ಗಂಟೆ 5 ಗಂಟೆಗೆಲ್ಲ ಬರ್ತಾರೆ. ಪಾಪ ಅವ್ರು ಊಟಕ್ಕೆ ಏನು ತಿಂಡಿ ಏನು ಮಾಡ್ಕೊಂಬಂದಿರಲ್ಲ. ಸೊ ಅಲ್ಲಿ ಅಫ್ಕೋರ್ಸ್ ಅವ್ರೊಂದು ₹300, $400, ₹700 ಪಾಪ್ಕಾರ್ನು, ಪೆಪ್ಸಿ ಅದು ಬೇಡ ಅಂದರು ಆ ವಾಸನೆಗೆ ಹೋಗಿ ತೊಗೊಳ್ತಾರೆ ಎಲ್ಲರೂ. ಸೊ ಏನೋ ಒಂದು ಸಿನಿಮಾಗೆ ಒಂದು $2,000-3,000 ಸಿನಿಮಾಗೆ ಹೋಗ್ಬಿಡುತ್ತೆ. ಆ $2,000-3,000ದಲ್ಲಿ ಪಾಪ ತಲೈವರ್ ಸಿನಿಮಾ ಅಂತ ಈ ಫ್ಯಾನ್ಸ್ಗಳು ಹೋಗ್ತಾರೆ. ಅವ್ರ ಮನೇಲೆಲ್ಲ ಏನೋ $1,000-2,000 ಸಿನಿಮಾ ಖರ್ಚು ಮಾಡ್ತಾನೆ, ಆ ದುಡ್ಡಲ್ಲಿ ಝೂಡಿಯೋಗೆ ಹೋದರೆ ಒಂದು 5-6 ಜೊತೆ ಬಟ್ಟೆ ಬಂದಿರೋದಂತ ಉಗೀತಾ ಇರ್ತಾರೆ. ಒಂದು ಸ್ಟ್ಯಾಂಡರ್ಡ್ ರೂಲ್ಸ್ ಮಾಡಬೇಕು, ಒಂಥರ ಅಂದರೆ ₹200 ಮೇಲೆ ಜಾಸ್ತಿ ಮಾಡೋಂಗಿಲ್ಲ ಅಂತ. ಸೊ ಅಟ್ಲೀಸ್ಟ್ ಹಂಗೆ ಮಾಡಿದ್ರೆ ತುಂಬ ಜನ ಥಿಯೇಟ್ರಿಗೆ ಬರ್ತಾರೆ. ಸೊ ಅಂದರೆ ಲಾಂಗ್ ಟರ್ಮ್ ಬಿಸ್ನೆಸ್ ಸಿನಿಮಾಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅಲ್ಲಿ ಮಾರ್ನಿಂಗ್ ಶೋ ಇರೋದ್ರಿಂದ ನಾನು ತಿಂಡಿ ಆಗಲಿಲ್ಲ. ಇಂಟರ್ವಲಲ್ಲಿ ಪಾಪ್ಕಾರ್ನು, ಪೆಪ್ಸಿ ಕುಡಿಯೋ ಬದಲು ಒಳ್ಳೆ ತಿಂಡಿ ತಿನ್ನಬೇಕಲ್ಲ ಅಂತೇಳಿ ಭಾರತೀಯ ಸಿಟಿ ಮಾಲಿಗೆ ಹೋಗುವಾಗ ನಿಮಗೆ ಈ ರೋಡಲ್ಲಿ ಮಂಜುನಾಥ್ ಕಾಂಡಿಮೆಂಟ್ಸ್ ಅಂತ ಸಿಗುತ್ತೆ. ಇಲ್ಲಿ ಒಳ್ಳೊಳ್ಳೆ ತಿಂಡಿಗಳು ಬೆಳಗ್ಗೆ 6 ಗಂಟೆಯಿಂದನೇ ಸ್ಟಾರ್ಟ್ ಆಗಿರುತ್ತೆ. ಸೊ ನೀವು ಒಂದ್ಸರಿ ಟ್ರೈ ಮಾಡ್ಬೋದು.